ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಚಿಮುಲ್ ಆಡಳಿತ ಮಂಡಳಿಯ ಅಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೀಗ ಆಕಾಂಕ್ಷಿಗಳ ಎದೆಯಲ್ಲಿ ಡವಡವ ಹೆಚ್ಚಾಗ್ತಿದೆ. ಯಾರ ಅದೃಷ್ಟ ಹೇಗಿದೆಯೋ ಅನ್ನೋದಂತೂ ಕಾಲವೇ ನಿರ್ಧರಿಸಬೇಕು. ಈ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ತಪ್ಪದೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಬೆಂಬಲಿಸಿ. ಅಂದ ಹಾಗೆ ಚಿಮುಲ್ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಬೆಂಬಲಿತರು 6 ಮಂದಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಬೆಂಬಲಿಗರು 5 ಮಂದಿ ಹಾಗೂ ಶಾಸಕ KH ಪುಟ್ಟಸ್ವಾಮಿಗೌಡ ಬೆಂಬಲಿಗರು 2 ಅಭ್ಯರ್ಥಿಗಳು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಫಲಿತಾಂಶ ಬಂದ ನಂತರ ಒಂದಷ್ಟು ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದರೆ ಚಿಮುಲ್ ಅಧ್ಯಕ್ಷ ಗಾದಿಯನ್ನು ಹಿಡಿಯಲು ಬೆರಳೆಣಿಕೆ ಮಂದಿ ಮಾತ್ರ ತಮ್ಮ ತಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಚಿಮುಲ್ ಅಧ್ಯಕ್ಷರ ಆಯ್ಕೆ ದಿನಾಂಕ ಫೆಬ್ರವರಿ 16ಕ್ಕೆ ಫಿಕ್ಸ್ ಆಗಿದೆ. ಪ್ರಸ್ತುತ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಅಧ್ಯಕ್ಷರಾಗೋದಂತೂ ಪಕ್ಕಾ. ಇನ್ನು ಚಿಮುಲ್ ಒಂದು ಪ್ರತಿಷ್ಠಿತ ಸಹಕಾರ ಸಂಸ್ಥೆ. ಅಧ್ಯಕ್ಷರಾಗುವ ಆಕಾಂಕ್ಷಿಗಳಂತೂ ಜಿಲ್ಲೆಯ ಹಾಲಿ ಹಾಗೂ ಮಾಜಿ ಶಾಸಕರ ಬೆಂಬಲವನ್ನು ಗಿಟ್ಟಿಸಿಕೊಳ್ಳಲೇಬೇಕು. ಆದ್ದರಿಂದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್, ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಗೌರಿಬಿದನೂರಿನ ಮಾಜಿ ಶಾಸಕರಾದ NH ಶಿವಶಂಕರ್ ರೆಡ್ಡಿ ಅವರ ನಿಲುವು ಏನಿರಲಿದೆ ಅನ್ನೋದು ದಿನದಿಂದ ದಿನಕ್ಕೆ ಭಾರಿ ಕುತೂಹಲ ಮೂಡಿಸುತ್ತಿದೆ. ಈ ಪೈಕಿ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿತ ನಿರ್ದೇಶಕರು ಚಿಮುಲ್ನಲ್ಲಿ ಯಾರೂ ಇಲ್ಲ. ಇದೀಗ ಅವರು ಯಾವ ನಿರ್ದೇಶಕರಿಗೆ ಬೆಂಬಲ ಸೂಚಿಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನು ಚಿಂತಾಮಣಿ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾದ ಊಲವಾಡಿ ಬಾಬುರವರಿಗೆ ಅಧ್ಯಕ್ಷ ಸ್ಥಾನ ಒಲಿಯುವುದಾ ಅನ್ನೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿಂದೆ ಕೋಚಿಮುಲ್ ಅಧ್ಯಕ್ಷ ಸ್ಥಾನ ಚಿಂತಾಮಣಿಗೆ ಸಿಕ್ಕರೂ ಸಹ ಅದು JDS ನಾಯಕರ ಪಾಲಾಗಿತ್ತು. ಈ ಹಿಂದೆ ತಲಗವರ ರಾಜಗೋಪಾಲ್ 6-7 ತಿಂಗಳ ಕಾಲ ಅಧ್ಯಕ್ಷರಾಗಿದ್ದರು. ಅನಂತರ ಯಾರಿಗೂ ಸಹ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ. ಈ ಕಾರಣದಿಂದ ಸಚಿವ ಸುಧಾಕರ್ ಆಪ್ತರಾಗಿರುವ ಊಲವಾಡಿ ಬಾಬು ಅವರಿಗೆ ಚಿಮುಲ್ ಅಧ್ಯಕ್ಷ ಸ್ಥಾನ ಕೊಡಿಸುತ್ತಾರಾ ಅನ್ನೋ ಮಾತು ಕೇಳಿಬರ್ತಿದೆ. ಅದೇ ರೀತಿ ಬಾಗೇಪಲ್ಲಿಯ ವಿ ಮಂಜುನಾಥ ರೆಡ್ಡಿ ಅವರು ಶಾಸಕ SN ಸುಬ್ಬಾರೆಡ್ಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸತತ 4ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಗೊಂಡಿರುವುದು ವಿ ಮಂಜುನಾಥ ರೆಡ್ಡಿ ಅವರಿಗೆ ಬಲ ಕೊಟ್ಟಿದೆ. ಅಲ್ಲದೆ ಶಾಸಕ ಸುಬ್ಬಾರೆಡ್ಡಿ ಅವರು ಸಹ ಅಧ್ಯಕ್ಷ ಗಾದಿಯನ್ನು ಬಾಗೇಪಲ್ಲಿಗೆ ನೀಡಬೇಕೆಂದು ಈಗಾಗಲೇ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದಾರೆ. ಅದರಂತೆ ಅವರಿಗೆ ಸಿಗಬಹುದು ಅನ್ನೋ ವಿಶ್ವಾಸನೂ ವ್ಯಕ್ತಪಡಿಸಿದ್ದಾರೆ. ಸುಬ್ಬಾರೆಡ್ಡಿಯವರ ಮಾತು ಎಂದರೆ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಗಂಭೀರತೆಯನ್ನು ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಆಗುತ್ತ ನಂಬಿಕೆ ಇದೆ. ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಹಾಲು ತಗೊಳ್ಳುವಂಥ ವಿಶ್ವಾಸ ಇದೆ. ಅದರ ಬಗ್ಗೆ ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆ ಮಾಡಿದ್ದೀನಿ, DCM ಜೊತೆ ನಮ್ಮ ವಿಶ್ವಾಸ ಜೊತೆ ಮಾತನಾಡಿದ್ದೀನಿ. ಆ ಭಗವಂತನಿಂದ ನಮಗೆ ಬರುವಂಥ ನಂಬಿಕೆ ನನಗಿದೆ. ಆದರೆ ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಬಾಗೇಪಲ್ಲಿ ಕ್ಷೇತ್ರದ ನಿರ್ದೇಶಕ ವಿ ಮಂಜುನಾಥ ರೆಡ್ಡಿ ಹಾಗೂ ಚಿಂತಾಮಣಿಯ ಊಲವಾಡಿ ಬಾಬುರವರ ನಡುವೆ ತೀವ್ರ ಪೈಪೋಟಿ ಇದೆ ಎನ್ನಲಾಗ್ತಿದೆ. ಆದ್ದರಿಂದ 5 ವರ್ಷಗಳ ಚಿಮುಲ್ ಅಧ್ಯಕ್ಷರ ಅಧಿಕಾರವನ್ನು 2.5 ವರ್ಷಗಳಂತೆ ಹಂಚಿಕೆ ಮಾಡಿ ನಿರ್ದೇಶಕರುಗಳಿಗೆ ಅಧ್ಯಕ್ಷ ಸ್ಥಾನ ಹಂಚಿಕೆ ಮಾಡುವ ಚಿಂತನೆಯೂ ಸಹ ಪಕ್ಷದಲ್ಲಿ ನಡೀತಿದೆ ಅಂತ ಕೇಳಿ ಬರ್ತಿದೆ. ಒಟ್ನಲ್ಲಿ ಚಿಮುಲ್ ಅಧ್ಯಕ್ಷರು ಯಾರಾಗಲಿದ್ದಾರೆ ಎಂಬುದು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ರೆ, ಉಸ್ತುವಾರಿ ಸಚಿವರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.